ಕಾರಿನ ಇಎಂಐ ಕಟ್ಟಲು ಆಗದಿದ್ದಕ್ಕೆ ಮನೆಗಳ್ಳತನ ಮಾಡಿದ ವ್ಯಕ್ತಿ 36 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿದ್ದ ಆರೋಪಿಯ ಬಂಧನ. ಬಸವನಗುಡಿ ಪೊಲೀಸರಿಂದ ಆರೋಪಿ ಶರತ್ ಕುಮಾರ್ ಅರೆಸ್ಟ್. ಅಪಾರ್ಟ್ಮೆಂಟ್ಗಳಲ್ಲಿ ಕಾರ್ ವಾಷಿಂಗ್ ಕೆಲಸ ಮಾಡ್ತಿದ್ದಂಥ ಶರತ್ ಈತ. ಇತ್ತೀಚೆಗೆ ಇಎಂಐನಲ್ಲಿ ಕಾರನ್ನು ಖರೀದಿ ಮಾಡಿದ್ದ ಆರೋಪಿ ಶರತ್ ಕುಮಾರ್ ಕಾರಿನ ಇಎಂಐ ಕಟ್ಟಲು ಆಗದೇ ಇದ್ದದ್ದಕ್ಕೆ ಮನೆಗಳ್ಳತನ ಮಾಡಿದ್ದಂತಹ ಶರತ್ ಈತ. ದೊಡ್ಡಮ್ಮ ಮನೆಗೆಲಸಕ್ಕಿದ್ದಂಥ ಮನೆಯನ್ನೇ ದೋಚಿದಂತಹ ಆರೋಪಿ. ಬಸವನಗುಡಿಯ ಮನೆಯೊಂದರಲ್ಲಿ ಆರೋಪಿಯ ದೊಡ್ಡಮ್ಮ ಮನೆ ಕೆಲಸ ಮಾಡ್ತಿದ್ರು. ಆರೋಪಿ ದೊಡ್ಡಮ್ಮನಿಗೆ ಅದೇ ಮನೆಯಲ್ಲಿ ಉಳಿಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಮನೆ ಮಾಲೀಕರು ಹೊರಗೆ ತೆರಳಿದ್ದಂಥ ವೇಳೆ ದೊಡ್ಡಮ್ಮನ ಗಮನಕ್ಕೆ ಬಾರದಂತೆ ಮನೆಗಳ್ಳತನ ಮಾಡಲಾಗಿತ್ತು. 241 ಗ್ರಾಂ ಚಿನ್ನಾಭರಣವನ್ನು ಕದ್ದಿದ್ದ. ಈ ಬಗ್ಗೆ ಬಸವನಗುಡಿ ಠಾಣೆಗೆ ದೂರು ಕೊಟ್ಟಿದ್ರು ಮನೆ ಮಾಲೀಕರು. ಬಂಧನದ ನಂತರ ಕೃತ್ಯ ಎಸಗಿದ್ದಾಗಿ ತಪ್ಪೊಪ್ಪಿಗೆ. ಅಪಾರ್ಟ್ಮೆಂಟ್ಗಳಲ್ಲಿ ಕಾರ್ ವಾಷಿಂಗ್ ಕೆಲಸವನ್ನು ಮಾಡ್ತಿದ್ದಂಥ ಆರೋಪಿ ಈತ ಶರತ್ ಕುಮಾರ್ ಅಂತ. ಇಎಂಐನಲ್ಲಿ ಒಂದು ಕಾರನ್ನು ಖರೀದಿ ಮಾಡಿದ್ದ. ಇಎಂಐನಲ್ಲಿ ಒಂದು ಕಾರ್ ಖರೀದಿ ಆಗಿತ್ತು. ಆ ಇಎಂಐ ಕಟ್ಟಲು ಆಗದೇ ಇದ್ದಿದ್ದಕ್ಕೆ ಇದೀಗ ಮನೆಗಳ್ಳತನ ಮಾಡಿದಂಥ ವ್ಯಕ್ತಿ ಈತ. 36 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ದೋಚಿದಂಥ ಆರೋಪಿಯನ್ನು ಇದೀಗ ಬಸವನಗುಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾರ್ ವಾಷಿಂಗ್ ಕೆಲಸವನ್ನು ಮಾಡಿಕೊಂಡಿದ್ದಂತಹ ಶರತ್ ಇದೀಗ ಬಸವನಗುಡಿ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ. ಇಎಂಐ ಕಟ್ಟಲಾಗದೇ ಇದ್ದಿದ್ದಕ್ಕೆ ಮನೆಗಳ್ಳತನ ಮಾಡಿದಂಥ ವ್ಯಕ್ತಿ ಈತ.